ರೈತರು ರೇಷ್ಮೆ ಬೆಳೆಯಲ್ಲಿ ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರ ಹಾಗೂ ಅಗತ್ಯ ಔಷಧಗಳನ್ನು ಸಮರ್ಪಕವಾಗಿ ಬೆಳೆಸಿದರೆ ವರ್ಷಕ್ಕೆ 6 ರಿಂದ 7 ಬೆಳೆಗಳನ್ನು ಪಡೆಯಬಹುದು ಎಂದು ಚಳ್ಳಕೆರೆ ತಾಂತ್ರಿಕ ಸೇವಾ ಕೇಂದ್ರದ ರೇಷ್ಮೆ ವಿಸ್ತರಣಾಧಿಕಾರಿ ಜೆಎಸ್ ಸ್ವಪ್ನ ಹೇಳಿದ್ದಾರೆ. ನಾಯಕನಹಟ್ಟಿ ಪಟ್ಟಣದ ಮಹಾಂತೇಶ್ ಅವರ ತೋಟದಲ್ಲಿ ರೇಷ್ಮೆ ಇಲಾಖೆ ಹಾಗೂ ಚಳ್ಳಕೆರೆ ತಾಂತ್ರಿಕ ಸೇವಾ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ಹಿಪ್ಪು ನೇರಳೆ ತೋಟ ಮತ್ತು ರೇಷ್ಮೆ ಹುಳುಗಳಿಗೆ ತಗುಲುವ ಕೀಟ ಹಾಗೂ ರೋಗಗಳ ನಿಯಂತ್ರಣ ಕುರಿತು ರೇಷ್ಮೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರೇಷ್ಮೆ ಕೃಷಿ ರೈತರಿಗೆ ಉತ್ತಮ ಆದಾಯ ನೀಡುವ ಕೃಷಿ ಚಟುವಟಿಕೆಯಾಗಿದೆ. ರೈತರು ರೇಷ್ಮೆ ಗೂಡುಗಳನ್ನು ವಿವಿಧ ಗುಣಮಟ್ಟದ ಆಧಾರದ ಮೇಲೆ ವಿಂಗಡಿಸಿ ಸಂರಕ್ಷಣೆ ಮಾಡಿದರೆ ಉತ್ತಮ ಲಾಭ ಪಡೆಯಬಹುದು. ಆದ್ದರಿಂದ ಪ್ರತಿಯೊಬ್ಬ ರೈತರು ರೇಷ್ಮೆ ಕೃಷಿಗೆ ಮುಂದಾಗಿ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಹಿಪ್ಪು ನೇರಳೆ ತೋಟದ ನಿರ್ವಹಣೆ, ರೇಷ್ಮೆ ಹುಳುಗಳಿಗೆ ಬರುವ ಕೀಟ ಹಾಗೂ ರೋಗಗಳ ನಿಯಂತ್ರಣ ಮತ್ತು ಗುಣಮಟ್ಟದ ರೇಷ್ಮೆ ಗೂಡು ಉತ್ಪಾದನೆ ಕುರಿತು ರೈತರಿಗೆ ಕ್ಷೇತ್ರದಲ್ಲಿಯೇ ಅಗತ್ಯ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಂತ್ರಿಕ ಸೇವಾ ಕೇಂದ್ರದ ರೇಷ್ಮೆ ನಿರೀಕ್ಷಕ ಡಿಟಿ ಬೋರಯ್ಯ, ರೇಷ್ಮೆ ಬೆಳೆಗಾರರು ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿ ನಾಗರಾಜ್, ಬಾಬುಸ್ವಾಮಿ, ವಿಜಯಕುಮಾರ್, ದಾನವೇಂದ್ರ, ಅನಿಲ್ ಕುಮಾರ್, ಬಿ ಗೋವಿಂದರಾಜ್, ಡಿ ವಸಂತ, ಡಿಟಿ ನಾಗ್, ಚಿಕ್ಕಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಓಬಯ್ಯ. ಈಗ ಬರ್ತದೆ ನೋಡಿ ಕೈಯ ಕ್ಯಾಮ್ರಾ ತಿರುಗಿಸಿ ಒಂದು ಲಾಭದಾಯಕ ಕೃಷಿ. ಈಗ ನಾವು ಬಹು ಬೆಳೆ, ಈಗ ವಾರ್ಷಿಕವಾಗಿ ಒಂದು ಇವ್ರು ನೋಡಿ, ಈಗ ಇಲ್ಲಿ ಎಷ್ಟು ಎಕರೆ ಇದೆ ಹೇಳಿ ರೇಷ್ಮೆ? 6 ಎಕರೆ ಇದೆ ಟೋಟಲ್ 6 ಎಕರೆ ಪ್ಲಾಟ್. ರೇಷ್ಮೆ ಒಂದು ಬಹುವಾರ್ಷಿಕ ಬೆಳೆ. ಇಲ್ಲಿ ಒಂದು ವರ್ಷಕ್ಕೆ ಅವ್ರು ಏನಿಲ್ಲ ಅಂತಂದ್ರೆ ಒಂದು 6 ರಿಂದ 7 ಬೆಳೆಯನ್ನ ತಗೋಬಹುದು. ಹೆಂಗೆ ಅಂತಂದ್ರೆ ಪ್ಯಾಚ್ ವೈಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಏನು ರೇಷ್ಮೆ ಹುಳನ ತಂದು ಅವರು ಏನು ಹುಳ ಮೇಯಿಸ್ಬಿಟ್ಟು ಗೂಡನ್ನ ಮಾರುಕಟ್ಟೆಗೆ ಹಾಕೋ ಒಂದು ಏನು ವ್ಯವಸ್ಥೆ ಇದೆ. ಇಲ್ಲಿ ಏನಂತಂದ್ರೆ ಇವಾಗ ಗೂಡಿನ ರೇಟ್ ಏನು ಕಡಿಮೆ ಆಗ್ತಾ ಇಲ್ಲ. ಮಿನಿಮಮ್ ಅಂದ್ರೂ ಒಂದು 600 ರಿಂದ 700 ರೂಪಾಯಿ ಅಂತೂ ಪ್ರತಿ ತಿಂಗಳು ರೇಟ್ ಇದೆ. ಒಂದೊಂದ್ಸಲ 800-1000ವರೆಗೂ ಹೋಗಿದೆ. ಆದ್ರಿಂದ ಇದೊಂದು ಲಾಭದಾಯಕ ಕೃಷಿ. ಹಾಗಾಗಿ ಎಲ್ಲ ರೈತರು ಇದರ ಸದುಪಯೋಗ ಪಡ್ಕೋಬೇಕು. ರೇಷ್ಮೆ ನಾಟಿ ಮಾಡಿ ಒಳ್ಳೆ ಉತ್ತಮ ಲಾಭದಾಯಕ ಬೆಳೆ ಅಂತ ಹೇಳಕ್ ಇಷ್ಟ. ಮೇಡಮ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ. ಇವತ್ತಿನ ಕಾರ್ಯಕ್ರಮ ಏನು ಅಂತಂದ್ರೆ ಒಂದು ಕ್ಷೇತ್ರೋತ್ಸವ ಮಾಡೋಣ. ಯಾಕೆಂತಂದ್ರೆ ಇವಾಗ ಮಳೆಗಾಲ, ಸೊ ಸ್ವಲ್ಪ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಮಳೆ ಬಂದಾಗ ನಮಗೆ ಎಲೆ ಸುರುಳಿ ಆಗಿರ್ಬೋದು, ನುಸಿ ಆಗಿರ್ಬೋದು, ಅಥವಾ ಟ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ಹಾವಳಿ ಇರೋದ್ರಿಂದ ಅದ್ರ ಹಾವಳಿಗಳನ್ನ ತಡೆಗಟ್ಟೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ರೈತರಿಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಆಯಿತು. ನಾವು ಹೊಸ ಪ್ರಾಡಕ್ಟ್ ಅಂದರೆ ಒಂದು ಮಲ್ಬರಿ ಕಿಟ್ ಅಂತ ನಮಗೆ ಟ್ರಯಲ್ ಪರ್ಪಸ್ ಕೊಟ್ಟಿದ್ದಾರೆ. ಆ ಪ್ರಾಡಕ್ಟ್ನ ನಾವು ಇವತ್ತು ಯೂಸ್ ಮಾಡಿ ಈ ಫೀಲ್ಡಲ್ಲಿ ಸ್ಪ್ರೇ ಮಾಡಿಸಿದ್ದೀವಿ. ನೆಕ್ಸ್ಟ್ ಇನ್ನೊಂದು 10 ಡೇಸ್ ಬಿಟ್ಟು ಇನ್ನೊಂದು ಸ್ಪ್ರೇ ಮಾಡಿಬಿಟ್ಟು ಅದು ಯಾವ ಥರ ಏನು ಫೀಲ್ಡಲ್ಲಿ ಯಾವ ಥರ ಯೂಸ್ ಆಗ್ತಾ ಇದೆ, ಯಾವ ಥರ ಅದ್ರದ್ದು ಪ್ರಾಡಕ್ಟ್ ಹೆಂಗೆ ರಿವ್ಯೂ ಹೇಗಿದೆ ಅಂತ ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಮಾಡಿದ್ಮೇಲೆ ನೋಡಬೇಕು ಅಂತ ಇವತ್ತು ಇಲ್ಲಿ ತೋಟದಲ್ಲೇ ಸ್ಪ್ರೇ ಮಾಡಿಸಿ ಪ್ರಾಯೋಗಿಕವಾಗಿ ರೈತರಿಗೆ ತೋರಿಸ್ಬೇಕು ಅಂತ ಉದ್ದೇಶ ಇದೆ. ವತಿಯಿಂದ ಒಂದು ಗುಂಪು ಚರ್ಚೆಯನ್ನು ಹಮ್ಮಿಕೋಬೇಕು ಅಂತ ಅಂದ್ಬಿಟ್ಟು ನಾಯಕನಹಟ್ಟಿ ಗ್ರಾಮವನ್ನು ಚೂಸ್ ಮಾಡಿಕೊಂಡು ಇವತ್ತೊಂದು ಇಲ್ಲೊಂದು ಫೀಲ್ಡ್ ಡೇ ಥರ ಮಾಡಿ ಒಂದು ಪ್ರಾಯೋಗಿಕವಾಗಿ ಇವಾಗ ಎಲೆ ಸುರುಳಿ ಆಗಿರ್ಬೋದು, ನುಸಿ ಆಗಿರ್ಬೋದು, ಟ್ರಿಪ್ಸು, ಮೈಟ್ಸ್ ಇದೆಲ್ಲ ಸಾಮಾನ್ಯವಾಗಿ ಈ ಸೀಸನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಸಭೆಗೆ ತಾವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ತಮಗೆ ಧನ್ಯವಾದಗಳು. ಈಗ ಮೊದಲಿಗೆ ನಾನು ಏನರ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಇದೊಂದು ಸುಕೃಷಿ ಮಲ್ಬರಿ ಕಿಟ್ ಅಂತ. ಇದರಲ್ಲಿ ಇಟ್ಕೊಳ್ಳಿ, ಇದು 3 ಬರುತ್ತೆ. ಫಸ್ಟು ನ್ಯೂಟ್ರಿ 1, 2, 3 ಅಂತ. ಇದು ನ್ಯೂಟ್ರಿಷನ್ ಪರ್ಪಸ್ಸು, ಅಂದರೆ ಪೋಷಕಾಂಶಗಳ ಕೊರತೆ ಇರುತ್ತಲ್ಲ ಸೊಪ್ಪಿನಲ್ಲಿ, ಅದಕ್ಕೆ ಇದನ್ನು 3 ಬಳಸ್ತೀವಿ. ನ್ಯೂಟ್ರಿ 1, 2 ಮತ್ತು 3 ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಇನ್ನು
ಅದು ಬಿಟ್ಟು ನೆಕ್ಸ್ಟು ಪ್ರೊಟೆಕ್ಟ್ 1, 2 ಮತ್ತು 3 ಮತ್ತು 4 ಅಂತ ಇದು ಹೊಸದಾಗಿ ಬಂದಿರೋದು ಸುಕೃಷಿ ಅಂತ ಮಲ್ಬರಿ ಕಿಟ್ ಅಂತ ಇದಿಷ್ಟು ಈ 7 ಬಾಟಲ್ ಸೇರಿಬಿಟ್ಟು ಮಲ್ಬರಿ ಕಿಟ್ ಅಂತ ಹೇಳ್ಬಿಟ್ಟು ನಾವು ಪ್ರಯೋಗ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ ಥರ ಅಂತಂದರೆ ಪ್ರತಿಯೊಂದು ಬಾಟಲಿಂದಲೂ ನಾವು ಇದು ಫಸ್ಟು ಏನಕ್ಕೆ ಅಂತ ಹೇಳ್ತೀನಿ ನಾನು. ಫಸ್ಟು ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಮಣ್ಣು ಕೂಡ ಒಂದು ಜೀವ ಇರ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ. ಸೊ ನಾವು ಮಣ್ಣಿಗೆ ಏನು ಹಾಕ್ತೀವಿ ಸೊಪ್ಪಿನ ಇಳುವರಿ ನಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಬರೀ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಮಣ್ಣಲ್ಲಿ ಏನೂ ಸತ್ವ ಇರಲ್ಲ, ಅದರಲ್ಲಿರೋ ಜೀವ ಜಂತುಗಳಿಂದ ಸತ್ತು ಹೋಗುತ್ತೆ ಹೊರತು ಮಣ್ಣಲ್ಲಿ ಒಂದು ಜೀವ ವೈವಿಧ್ಯವನ್ನು ಏನು ನಾವು ಸೃಷ್ಟಿ ಮಾಡಬೇಕಾಗಿರುತ್ತೆ ಅದನ್ನು ಸೃಷ್ಟಿ ಮಾಡಿದ್ರೆ ನಾವು ವಿಪುಲರಾಗ್ತಾ ಇದ್ದೀವಿ ಇವತ್ತು. ಸೊ ಆದರೆ ನಾವು ಆದಷ್ಟು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋಣ ಮತ್ತು ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ನಮ್ಮಲ್ಲೇ ಸಾವಯವ ಗೊಬ್ಬರಗಳು ಸಾಕಷ್ಟು ಸಿಗುತ್ತೆ, ಅದನ್ನು ಬಳಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ಇವಾಗ ಇದನ್ನು ಒಬ್ಬರು ಸೈಂಟಿಸ್ಟ್ ಎಂತಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ನಮ್ಮ ಮಲ್ಬರಿಯಲ್ಲಿ ಏನು ಹಿಪ್ಪುನೇರಳೆಯಲ್ಲಿ ಎಲೆ ಸುರುಳಿ ಆಗಿರ್ಬೋದು ಮತ್ತು ಗಿಡದಿಂದ ಎಲೆಯಿಂದ ನೀವು ನೋಡ್ಬೋದು ಕೆಂಪು ನುಸಿ ಮತ್ತು ವೈಟ್ ಮೀಲಿ ಬಗ್ ಅಂತ ಏನು ಹೇಳ್ತೀವಿ ನಾವು ಅದು, ಆಮೇಲೆ ಕೋತಿ ರೋಗ ಅಂತ ಸರ್ ಅವಾಗಲೇ ಹೇಳ್ತಾ ಇದ್ವಿ. ಇದೆಲ್ಲ ಏನಕ್ಕೆ ಬರುತ್ತೆ ಅಂದರೆ ಮಣ್ಣಲ್ಲಿ ಸತ್ವ ಕಡಿಮೆ ಆಗಿದ್ದಾಗ ಮತ್ತು ಗಿಡಕ್ಕೆ ಆ ರೋಗ ನಿರೋಧಕ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.